ಓಂ ಯಾವದ್ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1078ನೆಯ ಅನುಶಾಸನ ಪರ್ವದ 11ನೇ ಭಾಗವನ್ನು ಇವತ್ತು ನಾವು ನೋಡಬೇಕಾಗಿದೆ. ಈಗ ನಡೆದಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 14ನೇದ್ದು, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 31ನೇದ್ದು, ವೈಷ್ಣವ ಪಾಠದಲ್ಲಿ 27ನೇದ್ದು, ಗೀತಾಪ್ರಸಿನ ಪಾಠದಲ್ಲಿ 10ನೇ ಅಧ್ಯಾಯ. ಈ ಅಧ್ಯಾಯ ಇಲ್ಲಿ ಸಮಾಪ್ತವಾಗಿದೆ. ಈ ಅಧ್ಯಾಯದಲ್ಲಿ ಬಂದಂತಹ ವಿಷಯಗಳನ್ನು ಒಂದು ಬಾರಿ ನಾವು ನೆನಪಿಗೆ ತಂದುಕೊಂಡು ಅದರ ಕುರಿತಾಗಿ ಏನು ವಿಮರ್ಶೆ ನೋಡಬೇಕಾಗಿದೆ ಅದನ್ನ ನೋಡೋಣ. ಅಯೋಗ್ಯರಿಗೆ, ಅನಧಿಕಾರಿಗೆ ಉಪದೇಶ ಯಾವುದನ್ನು ಮಾಡಬಾರದು ಅಂತ ಎಚ್ಚರಿಸುವಂತಹ ಒಂದು ಕಥಾ ಅದು. ಒಬ್ಬ ಶೂದ್ರನಾದವನು ಒಂದು ಆಶ್ರಮಕ್ಕೆ ಬಂದ. ಅಲ್ಲಿಯೇ ಅವನು ವಾಸ ಮಾಡಿಕೊಂಡಿದ್ದ ದೀರ್ಘಕಾಲ. ಅವನ ಆಶ್ರಮಕ್ಕೆ, ಆ ಶೂದ್ರ ಯಜಮಾನನ ಆಶ್ರಮಕ್ಕೆ ಒಬ್ಬ ಮುನಿ ಬಂದ ಒಂದು ಕಾಲಕ್ಕೆ. ಅವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಸೌಹಾರ್ದ ಏರ್ಪಟ್ಟಿತು. ಒಮ್ಮೆ ಆ ಶೂದ್ರ ಮುನಿಗೆ ಇವನು ಹೇಳಿದ, ಶ್ರಾದ್ದ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅವನು ಹಾಗೆ ಆಗಲಿ ಅಂತಂದ ಆ ಬಂದ ಮುನಿ. ಈ ಶೂದ್ರ ಯಜಮಾನ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಆ ಬಂದ ಪುರೋಹಿತನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ. ದರ್ಭ, ಕಾಡಿನಲ್ಲಿ ಸಿಗುವಂತಹ ಔಷಧ, ಫಲ, ಪವಿತ್ರವಾದಂತಹ ಆಸನ ಇತ್ಯಾದಿ ಎಲ್ಲವನ್ನೂ ಕೂಡ ಅವನಿಗೆ ಕೊಟ್ಟ. ದರ್ಭೆಯಿಂದ ಮಾಡಿದಂಥ ಚಾಪೆಯನ್ನು ತಗೊಂಡು ಬಂದ. ಮುಂದೆ ಶ್ರಾದ್ದ ಪ್ರಾರಂಭ ಆಗಬೇಕಾದಂತಹ ಸಂದರ್ಭವಿತ್ತಲ್ಲಿ. ಅಥ ದರ್ಭಾಂಶ ವನ್ಯಾಂಶ ಓಷಧೀ ಭರತರ್ಷಭ ಪವಿತ್ರಂ ಆಸನಂ ಚೈವ ಭೃಸೀಂ ಚ ಸಮಪಾನಯತ್. ದರ್ಭಗಳನ್ನ, ವನದಲ್ಲಿ ಸಿಗುವಂತಹ ಔಷಧಿಗಳನ್ನ, ಪವಿತ್ರವಾದ ಆಸನವನ್ನ, ದರ್ಭೆ ಚಾಪವನ್ನ ಇವೆಲ್ಲವನ್ನೂ ತಗೊಂಡು ಬಂದ. ಮುಂದೆ ಆ ಶ್ರಾದ್ದ ಪ್ರಾರಂಭವಾಗುವಂತಹ ಪ್ರಸಂಗ. ದಕ್ಷಿಣ ದಿಕ್ಕಿಗೆ ವಸ್ತುಗಳನ್ನು ತಗೊಂಡು ಬಂದು, ವಸ್ತುಗಳನ್ನೆಲ್ಲ ದಕ್ಷಿಣ ದಿಕ್ಕಿಗೆ ತಗೊಂಡು ಬಂದು ಆ ಋಷಿ ಕೂತ್ಕೊಳ್ಳುವಂತಹ ಒಂದು ಆಸನ ಏನಿತ್ತು, ಆಸನ ಕೂರ್ಚ, ಅದನ್ನ ಪಶ್ಚಿಮಾಗ್ರವಾಗಿ ಹಾಕಿದ. ಇದು ಒಂದು ಅನುವಾದದಲ್ಲಿರುವಂಥದ್ದನ್ನ ನಾನು ಓದ್ತಿದ್ದೇನೆ. ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಆಚಾರವನ್ನು ನೋಡಿ ಆ ಬಂದ ಪುರೋಹಿತ ಹೇಳಿದ, ಈ ಆಸನ ಕೂರ್ಚವನ್ನ ಪೂರ್ವಾಗ್ರವಾಗಿ ಹಾಕು, ಮತ್ತೆ ನೀನು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋ. ಕುರುಷ್ವ ಏತಾಂ ಪೂರ್ವ ಶೀರ್ಷಾಂ ತ್ವಂಚ ಉದಂಗ್ಮುಖ ಶುಚಿಹಿ, ನೀನು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋ ಅಂತ ಹೇಳಿದೆ. ಅದರಂತೆ ಶೂದ್ರ ಯಜಮಾನನು ಎಲ್ಲವನ್ನೂ ಮಾಡಿದ. ಹವ್ಯಕವ್ಯ ವಿಧಿಯೆಲ್ಲ ಮುಕ್ತಾಯ ಕಂಡಿತು. ಮುಂದೆ ಇವರಿಬ್ಬರು ತೀರ್ಕೊಂಡ ಮೇಲೆ ಆ ಶೂದ್ರ ಯಜಮಾನ ರಾಜನಾದ. ಬಂದ ಪುರೋಹಿತ, ಅವನು ಪುರೋಹಿತನಾಗೇ ಇದ್ದ. ಮುಂದಿನ ಒಂದು ಕಾಲದಲ್ಲಿ ಆ ಯಜಮಾನನಿಗೂ, ಆ ಪುರೋಹಿತನಿಗೂ ರಾಜನಿಗೂ ಮತ್ತೆ ಸಮಾಗಮ ಏರ್ಪಟ್ಟಿತು. ಆಗ ಅವರು, ಆ ರಾಜ ಆ ಹಿಂದಿನ ಘಟನೆಯನ್ನ ನೆನಪು ಮಾಡಿಕೊಂಡ. ನೀನು ಹಿಂದೆ ನಾನು ಶೂದ್ರ ಯಜಮಾನನಾಗಿದ್ದಾಗ ನನಗೆ ಶ್ರಾದ್ದವನ್ನು ಮಾಡಿಸಿದ್ದೆ. ಆಗ ನೀನು ತಪ್ಪು ಮಾಡಿದ್ದೆ. ಅದು ಮುಂದಿನ 57ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಭೃಶ್ಯಾಂ
ದರ್ಭೇಶು ಹವ್ಯೇಚ ಕವ್ಯೇಚ ಮುನಿಸತ್ತಮ ಏತೇನ ಕರ್ಮದೋಷೇಣ ಪುರೋಧಾಸ್ತ್ವಮಜಾಯತಾಹ. ನಾನು ರಾಜನಾಗಿ ಹುಟ್ಟಿದೆ, ಶೂದ್ರ ಯಜಮಾನನಾಗಿದ್ದವನು ರಾಜನಾಗಿ ಹುಟ್ಟಿದೆ. ನೀನು ಒಬ್ಬ ಮುನಿಯಾಗಿದ್ದವನು ಮತ್ತೀಗ ಪುರೋಹಿತನಾಗಿ ಹುಟ್ಟಿದೆ. ಐವತ್ತೇಳನೇ ಶ್ಲೋಕ ಕೆಲವು ಕಡೆ, 51ನೇ ಶ್ಲೋಕ ಇನ್ನು ಕೆಲವು ಕಡೆ. ಆ ದರ್ಭೆಯ ಆಸನವನ್ನು ಹೇಗೆ ಹಾಕಬೇಕು, ಈ ಎಲ್ಲ ವಿಷಯಗಳನ್ನ ನೀನು ನನಗೆ ಶಾಸ್ತ್ರೋಕ್ತವಾಗಿ ವಿದ್ಯಾನುಸಾರವಾಗಿ ಉಪದೇಶಿಸಿದೆ. ನಿನ್ನ ಈ ಕರ್ಮ ದೋಷದಿಂದಾಗಿ ನೀನೀಗ ಪುರೋಹಿತನಾಗಿ ಹುಟ್ಟಿದ್ದೆ, ನಾನು ರಾಜನಾಗಿ ಹುಟ್ಟಿದ್ದೇನೆ. ಪೌರೋಹಿತ್ಯ ಮಾಡಿಸಿದ ನೀನು ಪುರೋಹಿತನಾದಿ, ಯಜಮಾನನಾದ ನಾನು ರಾಜನಾಗಿ ಹುಟ್ಟಿದೆ. ಇದರಿಂದ ಈಗ ಪೌರೋಹಿತ್ಯದ ವೃತ್ತಿಯನ್ನು ಬಿಟ್ಟು ಬಿಡು ಅಂತ ಅವನ್ನ ಮನವೊಲಿಸಿ ಪೌರೋಹಿತ್ಯದ ವೃತ್ತಿಯನ್ನು ಬಿಡಿಸಿದ. ಮತ್ತೆ ಉಪದೇಶ ಮಾಡುವವರಿಗೆ ಒಂದು ದೀರ್ಘವಾದಂತಹ ಎಚ್ಚರಿಕೆಯೂ ಕೂಡ ಅಲ್ಲಿದೆ. ಬೇಕಾಬಿಟ್ಟಿಯಾಗಿ ಕೇಳಿದವರಿಗೆಲ್ಲ ಉಪದೇಶಿಸಬಾರದು, ಶಾಸ್ತ್ರದ ವಿಧಾನಗಳನ್ನ ಗಮನಿಸಿ ಉಪದೇಶಿಸಬೇಕು. ಇಲ್ಲದೆ ಹೋದ್ರೆ ಶಿಷ್ಯನ ಪಾಪವನ್ನ ಉಪದೇಶಕನಾದವನೇ ತಗೊಳ್ಬೇಕಾಗ್ತದೆ. ಇದೆಲ್ಲ ಆ ಅಧ್ಯಾಯದಲ್ಲಿ ಕೊನೆಗೆ ಬರುವಂತಹ ವಿಷಯಗಳು. ಹಿಂದೆ ಅವರಿಬ್ಬರು ಯಜಮಾನ ಮತ್ತು ಪುರೋಹಿತ ಆಗಿದ್ದಾಗ ಮಾಡಿದಂತಹ ಆ ಒಂದು ಶ್ರಾದ್ದ ಏನಿತ್ತಲ್ಲ, ಆ ಶ್ರಾದ್ದದ ಕುರಿತಾಗಿ ಮತ್ತು ಅಲ್ಲಿ ಆ ಆಸನ ಕೂರ್ಚವನ್ನು ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಏನು ವಿಷಯಗಳು ಬಂದಿತ್ತು, ಅದರ ಒಂದು ವಿಮರ್ಶವನ್ನು ನಾವೀಗ ನೋಡಬೇಕು. ಹಿಂದಿನ ಕಥೆಯ ಅನುವಾದವನ್ನ ನೋಡಿ ಮುಗಿಸಿದ್ದೇವೆ. ಪುರೋಹಿತ ಕೂತ್ಕೊಳ್ಳುವಂತಹ ಆಸನವನ್ನ ಪಶ್ಚಿಮದ ಮುಖವಾಗಿ ಹಾಕಿದ. ಆ ದರ್ಭೆಗಳ ತುದಿ ಏನಿರ್ತದಲ್ಲ ಅದು ಪಶ್ಚಿಮಾಗ್ರವಾಗಿ ಬರುವಂತೆ ಹಾಕಿದ. ಇದು ಒಂದು ಅನುವಾದದಲ್ಲಿರೋದು. ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಬೇಡ, ಪೂರ್ವಕ್ಕೆ ಮುಖ ಮಾಡಿ ಹಾಕೋ ಅಂತ ಆ ಪುರೋಹಿತ ಹೇಳಿದ. ಅಂತೂ ಪೂರ್ವಕ್ಕೆ ಮುಖ ಮಾಡಿ ಹಾಕಬೇಕಾಗಿದ್ದನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಿದ್ದ ಅನ್ನೋದು ಅಲ್ಲಿರುವಂತ ವಿಷಯ. ಯಜಮಾನ ಮಾಡಿದ್ದನ್ನ ಪುರೋಹಿತ ತಿದ್ದಿದ. ಆದ್ರೆ ಅಲ್ಲಿರುವಂತಹ ಆ ಚಾಪೆ ಅದ್ಯಾವುದು, ಅದನ್ನ ಒಂದೆರಡು ಅನುವಾದಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಕಾಣ್ತೇವೆ. ಒಂದು ಅನುವಾದದಲ್ಲಿ ಹೀಗೆ ನೋಡಿ, 27, 28 ಮೊದಲಾದ ಶ್ಲೋಕಗಳಲ್ಲಿ ಇದು ಆ ಪುರೋಹಿತನಾದವನು ಕೂತ್ಕೊಳ್ಳಿಕ್ಕೆ ಇರುವಂತಹ ಚಾಪೆ ಅಲ್ಲ, ಕುಳಿತುಕೊಳ್ಳುವ ಸಲುವಾಗಿ ಆಸನ ಕೂರ್ಚ ಅಲ್ಲ ಅದು. ಮತ್ತಿನ್ಯಾವುದು, ಪಿಂಡಗಳನ್ನು ಇಡ್ಲಿಕ್ಕಾಗಿ ಸೂಕ್ಷ್ಮವಾದ ಚಾಪೆಯಂತೆ ಮಾಡಿರುವ ಒಂದು ದರ್ಭದ ಆಸನ ಏನಿರ್ತದೆ ಅದನ್ನ ಪಶ್ಚಿಮ ದಿಕ್ಕಿಗೆ ಅಗ್ರಭಾಗ ಮಾಡಿ ಇಟ್ಟ. ಇದು ಒಂದು ಅನುವಾದದಲ್ಲಿ ಕಾಣೋದು. ಅವನು ಅದನ್ನು ತಪ್ಪಾಗಿ ಮಾಡಿದ್ದನ್ನು ನೋಡಿ ಋಷಿ ಅವನಿಗೆ, ನೀನು ಉದಂಗ್ಮುಖನಾಗಿ ಕೂತ್ಕೋ, ಆ ದರ್ಭೆಯ ಚಾಪೆಯು ಪೂರ್ವಕ್ಕೆ ಅಗ್ರಭಾಗವಾಗಿ ಬರುವಂತೆ ಇಡು ಅಂತ ಹೇಳಿದ. ಅಂತೂ ಆ ಪೂರ್ವಾಭಿಮುಖವಾಗಿ ಇರಬೇಕಾದದ್ದು ಪಶ್ಚಿಮಾಭಿಮುಖವಾಗಿ ಏನು ಇಡಲ್ಪಟ್ಟಿತ್ತಲ್ಲ, ಅದು ಈ ಪುರೋಹಿತನಾದವನು ಕೂತ್ಕೊಳ್ಬೇಕಾದ ಚಾಪೆ ಅಂತ ಒಂದು ಕಡೆ ಅನುವಾದ ಇದೆ. ಇನ್ನೊಂದು ಕಡೆ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಪಿಂಡ ಪ್ರದಾನ ಮಾಡುವಾಗ ಕೆಳಗೆ ನೆಲವನ್ನು ಪ್ರೋಕ್ಷಿಸಿ ಆ ನೆಲದ ಮೇಲೆ ಒಂದಿಷ್ಟು ದರ್ಭಗಳನ್ನೇನು ಇಡ್ತಾರಲ್ಲ, ಚಾಪೆಯಂತೆ ಒಂದು ದರ್ಭೆಗಳನ್ನು ಉದ್ದಕ್ಕೆ ಹಾಸಿ ಅದರ ಮೇಲೆ ಪಿಂಡ ಪ್ರದಾನ ಮಾಡ್ತಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಿದ್ದ. ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಬೇಡ, ಪೂರ್ವಕ್ಕೆ ಮುಖ ಮಾಡಿ ಹಾಕುವಂತ ಪುರೋಹಿತ ತಿದ್ದಿದ. ಇದು ಇನ್ನೊಂದು ಅನುವಾದ, ಲಕ್ಷಾಲಂಕಾರಕ್ಕೆ ಅನುಸಾರವಾದಂತಹ ಲಕ್ಷಾಲಂಕಾರವನ್ನು ಹೊಂದಿಕೊಂಡಿರುವಂತಹ ಅನುವಾದ ಇದು. ಹೀಗೆ ಆ ಶ್ಲೋಕಗಳನ್ನು ನೋಡಿ, ಮಹಾಭಾರತ ಶ್ಲೋಕಗಳನ್ನು ನೋಡಿದಾಗಲೇ ಅದು ಪುರೋಹಿತನಾದವನು ಕೂತ್ಕೊಳ್ಳಿಕ್ಕಿರುವಂತಹ ಚಾಪೆಯೋ ಅಥವಾ ಪಿಂಡ ಪ್ರದಾನಕ್ಕಾಗಿ ಇರುವಂತಹ ದರ್ಭದ ಒಂದು ಹಾಸೋ ಅನ್ನೋದ್ರ ಬಗ್ಗೆ ಗೊಂದಲ ಆಗ್ತದೆ. ಅದು ಸ್ಪಷ್ಟವಾಗಿಲ್ಲ ಅಲ್ಲಿ.
ಬೃಸಿ ಅಂತ ಶಬ್ದ ಇದೆ. ಬೃಸಿ ಅಂದ್ರೆ ಆಸನವೂ ಆಗಬಹುದು, ದರ್ಭೆಯ ಹಾಸೂ ಆಗಬಹುದು. ಅಂತೂ ಪ್ರತಿಯೊಬ್ಬರು ಕೂಡ ತಮಗೆ ಬೇಕಾದಂತೆ ಅದನ್ನ ಅನುವಾದಿಸಿದ್ದಾರೆ. ಲಕ್ಷಾಲಂಕಾರ ಏನ್ ಹೇಳಿದೆ? ಬೃಸೀಂ ಪಶ್ಚಿಮ ಶೀರ್ಷಿಕಾಂ ಇತ್ಯತ್ರ. ಇದು 27ನೇ ಶ್ಲೋಕದ ಲಕ್ಷಾಲಂಕಾರ. ಬೃಸೀಂ ಪಿಂಡಸ್ಥಾಪನಾಯ ಸೂಕ್ಷ್ಮ ಕಟವತ ನ್ಯಸ್ತಾಂ ದರ್ಭಪಂಕ್ತಿಂ. ಪಿಂಡ ಪ್ರದಾನ ಮಾಡಲಿಕ್ಕಾಗಿ ಒಂದು ತೆಳುವಾದ ಚಾಪೆಯಂತೆ ಏನು ದರ್ಭದ ಪಂಕ್ತಿಯನ್ನು ದರ್ಭದ ಹಾಸನ್ನು ಹಾಸಿರ್ತಾರೆ, ಅದಕ್ಕೆ ಬೃಸಿ ಅಂತಾರೆ ಅಂತ. ಅದನ್ನ ಅವನು ಪಶ್ಚಿಮಕ್ಕೆ ಮುಖ ಮಾಡಿ ಇಟ್ಟಿದ್ದ. ಬೃಸೀಂ ಪಶ್ಚಿಮ ಶೀರ್ಷಿಕಾಂ, ಬೃಸೀಂ ಅಪರ ಶೀರ್ಷಿಕಾಂ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಪಾಠದಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಇರ್ಲಿ. ಬೃಸೀಂ ಚರಮ ಶೀರ್ಷಿಕಾಂ ಅಂತ ಇನ್ನು ಕೆಲವು ಕಡೆ ಪಾಠ. ಅಪರ ಶೀರ್ಷಿಕಾಂ, ಚರಮ ಶೀರ್ಷಿಕಾಂ ಮತ್ತೆ ಪಶ್ಚಿಮ ಶೀರ್ಷಿಕಾಂ, ಇಷ್ಟು 3 ರೀತಿಯಾದ ಪಾಠಗಳಿವೆ. ಅವನು ಅದನ್ನು ತಿದ್ದಿದ. ಲಕ್ಷಾಲಂಕಾರದಲ್ಲಿ ಮುಂದಿನ ಶ್ಲೋಕದ ವಿವರಣವನ್ನು ಕೊಡ್ತಾರೆ. ಭವಾಂಶ್ಚ ಉದಂಗ್ಮುಖ ಕುರುಶ್ವೈತಾಂ ಪೂರ್ವ ಶೀರ್ಷಾಂ ಭವಚ ಉದಂಗ್ಮುಖ ಶುಚಿ. ನೀನು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋ, ಆ ಚಾಪೆಯನ್ನ ಪೂರ್ವಕ್ಕೆ ಅಗ್ರಭಾಗವಾಗಿ ಇರುವಂತೆ ಇಡು. ಮತ್ತೆ ನೀನು ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತ್ಕೋ. ಭವಚ ಉದಂಗ್ಮುಖ, ಉದಂಗ್ ಅನ್ನುವ ಶಬ್ದವನ್ನು ಗಮನಿಸಬೇಕು. ಸಚ ತತ್ಕೃತವಾನ್ ಶೂದ್ರ ಸರ್ವಂ ಯದ್ ಋಷಿರಬ್ರವೀತ್. ಪುರೋಹಿತ ಋಷಿ ಏನ್ ಹೇಳಿದ್ದ ಅದನ್ನೆಲ್ಲವನ್ನೂ ಯಜಮಾನ ಮಾಡಿದ. ನೀನು ಯಜಮಾನನಾದವನು ಉದಂಗ್ಮುಖನಾಗು ಅಂತ ಅಲ್ಲೇನೋ ಶಬ್ದ ಇದೆಯಲ್ಲ. ಉದಂಗ್ಮುಖ ಅಂದ್ರೆ ಉದಗ್ಭಾವ, ದಕ್ಷಿಣಾಮುಖ ಉದಂಗ್ಮುಖ ಅಂತ ಲಕ್ಷಾಲಂಕಾರ ಅದನ್ನು ಹೇಳ್ತದೆ. ಆದ್ರಿಂದಲೇ ನೀನು ಯಜಮಾನನಾದವನು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋ ಅಂತ ಅದರ ಅಭಿಪ್ರಾಯ ಅಲ್ಲ, ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕೂತ್ಕೋ ಅಂತ ಅದರ ಅಭಿಪ್ರಾಯ. ನೀನು ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಈ ದರ್ಭೆ ಚಾಪೆಯು ಪೂರ್ವಕ್ಕೆ ಅಗ್ರಭಾಗವಾಗಿ ಬರುವಂತೆ ಮಾಡು ಅಂತ ಹೇಳಿದ ಅಂತ. ಇದು ಲಕ್ಷಾಲಂಕಾರ ಕೊಟ್ಟಿರುವಂತಹ ವಿವರಣೆ. ಇದ್ರ ಬಗ್ಗೆ ನಮಗೆ ಸಾಧ್ಯ ಇರುವಷ್ಟು ಅನೇಕ ಜನ ಪುರೋಹಿತರು, ವಿದ್ವಾಂಸರು ಇವರ ಜೊತೆ ಎಲ್ಲ ಸಮಾಲೋಚನೆ ನನಗೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಆ ಪ್ರಸಂಗದಲ್ಲಿ ಇದು ನಮಗೆ ಗೊತ್ತಿದೆ. ಪಿಂಡ ಪ್ರದಾನ ಮಾಡುವಾಗ ಯಜಮಾನನಾದವನು ದಕ್ಷಿಣಕ್ಕೆ ಮುಖ ಮಾಡಿ ಕೂತಿರ್ತಾನೆ, ಉತ್ತರಕ್ಕೆ ಮುಖ ಮಾಡಿ ಯಾವತ್ತೂ ಕೂಡ ಕೂತ್ಕೊಂಡಿರೋದಿಲ್ಲ. ಆದರೆ ಶ್ಲೋಕದಲ್ಲಿ ಭವಚ ಉದಂಗ್ಮುಖ ಶುಚಿ, ಭವಾಂಶ್ಚ ಉದಂಗ್ಮುಖ ಶುಚಿ ಅಥವಾ ಭವಚ ಉದಂಗ್ಮುಖ ಶುಚಿ ಅಂತ ಹೀಗಿದೆ. ಅದಕ್ಕೆ ಉತ್ತರ ಮುಖ ಮಾಡಿ ಕೂತ್ಕೋ ಅಂತಾನೆ ಕೆಲವು ಕಡೆ ಅನುವಾದ ಇದೆ. ಲಕ್ಷಾಲಂಕಾರವನ್ನು ಅನುಸರಿಸದೇ ಇದ್ದ ಅನುವಾದಗಳು. ಲಕ್ಷಾಲಂಕಾರವನ್ನು ಅನುಸರಿಸಿದ ಅನುವಾದದಲ್ಲಿ ಅದು ನೀನು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋ, ದಕ್ಷಿಣಕ್ಕೆ ಅಭಿಮುಖನಾಗಿ ಕೂತ್ಕೋ ಅಂತ ಅನುವಾದ ಇದೆ. ಪಿಂಡ ಪ್ರದಾನ ಮಾಡುವವರು, ಶ್ರಾದ್ದ ಮಾಡುವವರು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋತಾರೆ, ಅದು ನಮ್ಗೆ ಗೊತ್ತಿದೆ. ಆ ದೃಷ್ಟಿಯಿಂದ ಲಕ್ಷಾಲಂಕಾರ ಉದಕ್ ಅಂತ ಶಬ್ದಕ್ಕೆ ಸಾಮಾನ್ಯವಾಗಿ ಉತ್ತರ ಅಂತ ಅರ್ಥ ಇದ್ರೂ ಕೂಡ ಆ ಅರ್ಥವನ್ನು ಪರಿತ್ಯಜಿಸಿ ದಕ್ಷಿಣ ಅನ್ನೋ ಅರ್ಥವನ್ನ ಹೇಳಿದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಈಗಿರುವ ವಿಷಯ ಪಿಂಡ ಪ್ರದಾನ ಮಾಡಲಿಕ್ಕಾಗಿ ಹಾಸುವಂತಹ ಒಂದು ದರ್ಭದ ಹಾಸಿದೆಯಲ್ಲ, ಅದು ಯಾವ ದಿಕ್ಕಿಗಿರಬೇಕು ಅನ್ನೋದೊಂದು ಚರ್ಚೆ. ಈ ಯಜಮಾನನಾದವನು ಅದನ್ನು ಪಶ್ಚಿಮ ದಿಕ್ಕಿಗೆ ಹಾಕಿದ್ದ. ಪಶ್ಚಿಮ ದಿಕ್ಕಿಗೆ ಬೇಡ, ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಇಡುವಂತ ಪುರೋಹಿತ ಹೇಳಿದ ಅಂತ ಅಲ್ಲಿರೋದು. ನಾವೀಗ ಶ್ರಾದ್ದ ಮಾಡುವವರು ಅದನ್ನ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಇಡ್ತೇವೆ ಸಾಮಾನ್ಯವಾಗಿ ಎಲ್ಲರೂ ಕೂಡ. ಆಗ್ನೇಯದಿಂದ ವಾಯವ್ಯಕ್ಕೆ ಸ್ವಲ್ಪ ಕ್ರಾಸ್ ಆಗಿ ಇಟ್ಟು ನೆಲವನ್ನು ಪ್ರೋಕ್ಷಿಸಿ ಅದರ ಮೇಲೆ ಆಗ್ನೇಯ ವಾಯವ್ಯಕ್ಕೆ ಹೊಂದಾಣಿಕೆ ಆಗುವಂತೆ ಆ ದರ್ಭೆಗಳನ್ನು ಇಟ್ಟು ಅದರ ಮೇಲೆ ಪಿಂಡ ಪ್ರದಾನ ಮಾಡ್ತಿರ್ತೇವೆ. ಹೊರತು ಪೂರ್ವಕ್ಕೆ ಮುಖ ಮಾಡಿ ಅದನ್ನು ಯಾರೂ ಇಡುವುದಿಲ್ಲ. ಪೂರ್ವ ಶೀರ್ಷಾಮ್ ಅಂತ ಹೇಗೆ ಅಲ್ಲಿ ಆ ಶ್ಲೋಕದಲ್ಲಿ ಹೇಳಿದ್ರು, ಅದೊಂದು ವಿವಾದಗ್ರಸ್ತ ಆಗ್ತದೆ. ಆಗ್ನೇಯಕ್ಕೆ ವಾಯವ್ಯಕ್ಕೆ ದರ್ಭ ಪಂಕ್ತಿಯನ್ನು ಇಡ್ತೀವಿ ಅಂತ ಅನ್ನೋದು ಒಂದು ವಿಷಯ. ಇನ್ನು ಕೆಲವರು ಹೇಳುವಂತೆ ದಕ್ಷಿಣ ಉತ್ತರವಾಗಿ ದಕ್ಷಿಣಕ್ಕೆ ಮುಖ ಮಾಡುವಂತೆ ದರ್ಭ ಪಂಕ್ತಿಯನ್ನು ಇಡಬಹುದು ಅಂತಲೂ ಕೂಡ ಹೇಳ್ತಾರೆ. ಕೆಲವು ಯಜ್ಞಗಳಲ್ಲಿ ಪೂರ್ವಕ್ಕೆ ಮುಖವಾಗಿ
ದರ್ಭಪಂಕ್ತಿ ಇರಬೇಕು ಅಂತನೂ ಇರೋದು ಹೌದು. ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜ ಇದ್ದ, ಕ್ಷತ್ರಿಯ ರಾಜ. ಪ್ರಾಚೀನ ಬರ್ಹಿ ಅಂದ್ರೆ ಅವನ ದರ್ಭಗಳೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿರ್ತಿದ್ದವು, ಎಲ್ಲ ಯಜ್ಞಗಳಲ್ಲಿ, ಅವನು ಮಾಡುವ ಯಜ್ಞಗಳಲ್ಲಿ ಅಂತಿದೆ. ಶ್ರಾದ್ದವು ಒಂದು ಯಜ್ಞ ಆದ್ರಿಂದ ಅದು ಪೂರ್ವಾಭಿಮುಖವಾಗಿದ್ರೆ ತಪ್ಪೇನಲ್ಲ. ಆದ್ರೆ ಆ ಪೂರ್ವಾಭಿಮುಖ ಅನ್ನುವುದಕ್ಕೇನೆ ಆಗ್ನೇಯ ಮುಖ ಅಂತ ಅರ್ಥ, ಪೂರ್ವ ಅನ್ನೋದಕ್ಕೆ ಆಗ್ನೇಯ ಅಂತ ಅರ್ಥ ಅಂತ ಇನ್ನು ಕೆಲವರು ಅಭಿಪ್ರಾಯಪಟ್ಟರು. ಹಾಗಾದ್ರೆ ಲಕ್ಷಾಲಂಕಾರ ಉದಂಗಮುಖ ಅನ್ನೋದನ್ನ, ಉದಕ್ಕಂದ್ರೆ ಉತ್ತರ ಅಂತ ಅರ್ಥ ಅಲ್ಲ, ದಕ್ಷಿಣ ಅಂತ ಅರ್ಥ ಅಂತ ಅದಕ್ಕೆ ಸ್ಪಷ್ಟಪಡಿಸ್ತಲ್ಲ. ಹಾಗೆ ಪೂರ್ವ ಅಂದ್ರೆ ಪೂರ್ವವಲ್ಲ, ಅದು ಆಗ್ನೇಯ ಅಥವಾ ದಕ್ಷಿಣ ಅಂತ ಅದನ್ನು ಕೂಡ ಲಕ್ಷಾಲಂಕಾರ ಹೇಳಬಹುದಿತ್ತಲ್ಲ, ಯಾಕೆ ಹೇಳಲಿಲ್ಲ ಅಂತ ಅನ್ನುವಂಥ ಒಂದು ಪ್ರಶ್ನೆ ಉಳಿತದೆ. ಇನ್ನು ಕೆಲವರು ಅಭಿಪ್ರಾಯ ಪಡುವಂತೆ ಆ ಪಿಂಡ ಪ್ರದಾನ ಮಾಡ್ಲಿಕ್ಕಾಗಿರುವಂತಹ ದರ್ಭದ ಹಾಸನ್ನೇನು ಹಾಸ್ತೀವಲ್ಲ, ಅದರ ತುದಿ ಭಾಗ, ಅಗ್ರಭಾಗ ಪೂರ್ವಕ್ಕೆ ಇರಬೇಕು. ಪಿಂಡ ಪ್ರದಾನ ಮಾಡುವುದನ್ನು ಮಾತ್ರ ಆಗ್ನೇಯ ವಾಯುವ್ಯಕ್ಕೆ ಮಾಡಬೇಕು. ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಈಗ ನಾವು ಮಾಡ್ತಿರುವ ಶ್ರಾದ್ದಗಳನ್ನೆಲ್ಲ ನೀವು ಒಂದು ಬಾರಿ ನೆನಪು ಮಾಡ್ಕೊಳ್ಳಿ. ದರ್ಭದ ಹಾಸನ್ನೆಲ್ಲ ಆಗ್ನೇಯ ವಾಯುವ್ಯಕ್ಕೆ ಇಡ್ತಾರೆ, ಇಟ್ಟು ಅದರ ಮೇಲೆ ಆಗ್ನೇಯ ವಾಯುವ್ಯಕ್ಕೆ ಪಿಂಡ ಪ್ರದಾನ ಮಾಡ್ತಾರೆ. ವಾಯುವ್ಯದಿಂದ ಆರಂಭಿಸಿ ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತೀಗಲೇ ಪಿಂಡ ಪ್ರದಾನ ಮಾಡ್ತಾರೆ. ಆದ್ರೆ ಮತ್ತೊಬ್ಬರು ಅಭಿಪ್ರಾಯ ಪಟ್ಟಂತೆ ಆ ಶ್ಲೋಕದಲ್ಲಿರುವಂತೆ ಪೂರ್ವ ಶೀರ್ಷಾಮ್ ಅಂತಿದೆಯಲ್ಲ, ಆದ್ರಿಂದ ಪೂರ್ವಕ್ಕೆ ತುದಿ ಭಾಗ ಆಗುವಂತೆಯೇ ಆ ದರ್ಭದ ಹಾಸಿ ಇರಲಿ, ಪಿಂಡ ಪ್ರದಾನ ಮಾಡುವುದು ಮಾತ್ರ ವಾಯವ್ಯ ಆಗ್ನೇಯಕ್ಕೆ ಮಾಡಬೇಕು. ಇದು ಇನ್ನು ಕೆಲವರ ಅಭಿಪ್ರಾಯ. ಆ ಲಕ್ಷಾಲಂಕಾರವನ್ನ ಸಮರ್ಥಿಸುವಂಥವರು ಹೀಗೆ ನಾನಾ ಥರದ ಅಭಿಪ್ರಾಯಗಳನ್ನು ಹೇಳ್ತಾರೆ. ಮತ್ತು ಕೆಲವರಿಗೆ ಈ ಅಭಿಪ್ರಾಯಗಳು ಒಪ್ಪಿಗೆ ಆಗುವುದಿಲ್ಲ ಕೂಡ. ಒಟ್ಟಾರೆ ನಾವು ಮಾಡುವಂತಹ ಶ್ರಾದ್ದ ಪ್ರಕ್ರಿಯೆ ಮತ್ತು ಅಪರಕ್ರಿಯಾ ಇತ್ಯಾದಿಗಳೇನಿವೆ ಅವು ತುಂಬಾ ಕಲಬೆರಕೆಗೊಂಡಿವೆ. ಅನೇಕ ಸ್ವಚ್ಛ ಭಾಗಗಳಲ್ಲಿದ್ದು ಲುಪ್ತವಾಗಿ ಹೋಗಿವೆ, ಅಸ್ವಚ್ಛ ಭಾಗಗಳೇ ಅಲ್ಲಿ ಸೇರ್ಕೊಂಡಿವೆ ಅಂತ ಅನೇಕ ಜನ ವಿದ್ವಾಂಸರೆಲ್ಲ ಅಭಿಪ್ರಾಯ ಪಡ್ತಾರೆ, ಪುರೋಹಿತರು ಅಭಿಪ್ರಾಯ ಪಡ್ತಾರೆ. ಅಂಥದೇ ಒಂದು ಪ್ರಸಂಗ ಇದು ಇದ್ದಿರಬಹುದು. ನಾವೇನೋ ಮಾಡ್ತಿರುವುದು ಸ್ವಲ್ಪ ಅಸ್ತವ್ಯಸ್ತವೇ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಇರ್ಲಿ, ನಾವು ಮಾಡ್ತಿರುವುದೆಲ್ಲ, ನಾವು ನಮ್ಮಂಥವ್ರು ಮಾಡ್ತಿರುವುದೆಲ್ಲ ಸ್ವಚ್ಛವಾಗಿ ಏನಿಲ್ಲ, ಅದನ್ನ ನಾನು ಕೂಡ ಒಪ್ಪಿಕೊಳ್ತೇನೆ. ಆದರೆ ಲಕ್ಷಾಲಂಕಾರ ಪಿಂಡ ಪ್ರದಾನ ಮಾಡುವವನು ಉತ್ತರಕ್ಕೆ ಮುಖ ಮಾಡಿರಬಾರ್ದು, ದಕ್ಷಿಣಕ್ಕೆ ಮುಖ ಮಾಡಿರಬೇಕು ಅಂತ ಅದನ್ನು ತಿದ್ದಿದೆಯಲ್ಲ. ಉತ್ತರ ಅನ್ನೋ ಶಬ್ದಕ್ಕೆ ದಕ್ಷಿಣ ಅಂತ ಅರ್ಥ ಬರ್ತಿದೆಯಲ್ಲ. ಹಾಗೆ ದರ್ಭೆಯ ಹಾಸು ಕೂಡ ಪೂರ್ವಕ್ಕೆ ಮುಖ ಮಾಡಿರಬಾರದು, ಅದು ಆಗ್ನೇಯಕ್ಕೆ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿರಬೇಕು ಅಂತ ಅರ್ಥವನ್ನು ಅಲ್ಲೂ ಹೇಳ್ಬೋದಿತ್ತಲ್ಲ ಲಕ್ಷಾಲಂಕಾರ. ಯಾಕೆ ಹೇಳಲಿಲ್ಲ ಅನ್ನೋದೊಂದು ಹಾಗೆ ಗೊಂದಲದ ವಿಷಯ ಆಗಿ ಉಳಿತದೆ. ಅಂತೂ ಅನೇಕ ಜನ ವಿದ್ವಾಂಸರ ಕಡೆಯಿಂದ ಏನು ಅಭಿಪ್ರಾಯ ಕೇಳಿ ಬಂದಿತ್ತು ಅದನ್ನೆಲ್ಲ ತಮ್ಮ ಎದುರಿಗೆ ಹೇಳಿದ್ದೇನೆ. ಇಷ್ಟಾದರೂ ಅಲ್ಲಿರುವಂತಹ ಶ್ಲೋಕಗಳಲ್ಲಿರುವಂತಹ ಪಾಠ ಅದು ಸ್ವಚ್ಛವಾಗಿಲ್ಲ, ಏನೋ ಅಲ್ಲಿಯೇ ಗೊಂದಲ ಇದೆ. ಅಲ್ಲಿಯೇ ಗೊಂದಲ ಇರುವುದರಿಂದ ಅನೇಕ ಅರ್ಥಗಳು ಕೂಡ ಅವರವರ ಧೋರಣೆಗಳಿಗೆ ಅನುಗುಣವಾಗಿ ಹೊಮ್ಮಿವೆ ಅಂತ ನನಗೆ ಕಾಣಿಸೋದು. ಅಥವಾ ಪಾಠ ಶುದ್ಧವಾಗಿ ಇರಬಹುದು, ಅರ್ಥ ಮಾತ್ರ ನಮ್ಗೆ ಯಾರಿಗೂ ಹೊಳಿದೇ ಇರಬಹುದು. ಯಾಕೆಂದ್ರೆ ಬ್ರಿಸಿ ಅಂತ ಅಲ್ಲಿ ಶಬ್ದ ಇರೋದು. ಬ್ರಿಸಿ ಅನ್ನೋ ಶಬ್ದಕ್ಕೆ ಪುರೋಹಿತನಾದವನು ಕೂತ್ಕೊಳ್ಬೇಕಾದ ಚಾಪೆ ಅಂತ ಒಂದು ಕಡೆ ಅನುವಾದ ಇದೆ. ಋಷಿಯು ಕುಳಿತುಕೊಳ್ಳುವ ಸಲುವಾಗಿ ಆಸನ ಕೂರ್ಚವನ್ನು ಪಶ್ಚಿಮಾಗ್ರವಾಗಿ ಹಾಕಿದ ಅಂತ ಒಂದು. ಪಿಂಡಗಳನ್ನು ಇಡ್ಲಿಕ್ಕೆ ಬೇಕಾದ ಸೂಕ್ಷ್ಮವಾದ ಚಾಪೆಯಂತಿರುವ ದರ್ಭ ಪಂಕ್ತಿಯ ರೂಪವಾದ ಬ್ರಿಸಿ ಅಂದ್ರೆ ಪಿಂಡ ಪ್ರದಾನ ಮಾಡ್ಲಿಕ್ಕಾಗಿರುವಂತಹ ದರ್ಭದ ಹಾಸು ಅಂತ ಇನ್ನು ಕೆಲವು ಕಡೆ ಇದೆ. ಅದನ್ನ ಪಶ್ಚಿಮ ದಿಕ್ಕಿಗೆ ಅಗ್ರಭಾಗವಾಗಿರುವಂತೆ ಹಾಕಿದ್ದ ಆ ಪುರೋಹಿತ ಅಂತ ಇನ್ನು ಕೆಲವು ಕಡೆ ಇದೆ. ಬ್ರಿಸಿ ಅನ್ನೋ ಶಬ್ದ ಇಷ್ಟೆಲ್ಲ ಎರಡು ಅರ್ಥಗಳನ್ನ ಕೊಟ್ಟಿದೆ ಅವರವರಿಗೆ, ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ. ಅಪರ ಶೀರ್ಷಿಕ ಅಂತಿದೆ. ಅಪರ ಅಂದ್ರೂ ಪಶ್ಚಿಮ ಅಂತ ಅರ್ಥ, ಚರಮ ಅಂದ್ರೂ ಪಶ್ಚಿಮ ಅಂತಾನೆ ಅರ್ಥ. ಪಶ್ಚಿಮ ಅಂತಾನೆ ಇದ್ರೆ ಅದು ಕೂಡ ತಪ್ಪೇನಲ್ಲ. ಈ ಪಾಠದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಉಳಿದಿದ್ದೆಲ್ಲ ಎಲ್ಲ ಕಡೆ ಒಂದೇ ರೀತಿಯಾಗಿದೆ. ಉದಂಗಮುಖ ಅಂತನ್ನೋದು ಎಲ್ಲ ಕಡೆ ಒಂದೇ ರೀತಿಯಾಗಿದೆ. ಇನ್ನೂ ಕೆಲವರು ಪುರೋಹಿತರಾದವರು ಅಭಿಪ್ರಾಯ ಪಡುವಂತೆ, ಪುರೋಹಿತರು ವಿದ್ವಾಂಸರು ಅಭಿಪ್ರಾಯ ಪಡುವಂತೆ, ಅಲ್ಲಿ ಆ ಬ್ರಿಸಿ ಅನ್ನುವುದೇನಿದೆಯಲ್ಲ ಅದು ಈ ಯಜಮಾನ ಪುರೋಹಿತನಾದವನು ಕೂತ್ಕೊಳ್ಳುವಂಥ ದರ್ಭೆಯ ಚಾಪೆಯೂ ಅಲ್ಲ, ಪಿಂಡ ಪ್ರದಾನಕ್ಕಾಗಿರುವಂತಹ ಚಾಪೆಯೂ ಅದಲ್ಲ. ದೈವ ಬ್ರಾಹ್ಮಣರು ಮತ್ತೆ ಪಿತೃಬ್ರಾಹ್ಮಣರು ಅಂತ ಇಬ್ರು ಇರ್ತಾರಲ್ಲ, ಅವರು ಕೂತ್ಕೊಳ್ಳುವಂಥ ಚಾಪೆ ಅದು.
ಆ ಬ್ರಾಹ್ಮಣರನ್ನು ಕೂಡ ಒಬ್ಬೊಬ್ಬರನ್ನು ಒಂದೊಂದು ಮುಖವಾಗಿ ಕೂಡಿಸಬೇಕು ಅಂತಿದೆಯಲ್ಲ, ಅದನ್ನ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ಶ್ರಾದ್ದ ನಡೆದಾಗ ಪಿತೃ ಬ್ರಾಹ್ಮಣರು ಮತ್ತೆ ದೈವ ಬ್ರಾಹ್ಮಣರು ಅಂತ ಕೂತ್ಕೊಂಡಿರ್ತಾರಲ್ಲ, ಮತ್ತೆ ಪುರೋಹಿತನಾದವನು ಒಬ್ಬ ಇರ್ತಾನೆ, ಯಜಮಾನನಾದವನು ಒಬ್ಬ ಇರ್ತಾನೆ. ಆ ಪಿತೃ ಬ್ರಾಹ್ಮಣ ಮತ್ತೆ ದೈವ ಬ್ರಾಹ್ಮಣರು ಕೆಲವು ಬಾರಿ ಸಾಕ್ಷಾತ್ತಾಗಿ ಬ್ರಾಹ್ಮಣರು ಇರ್ತಾರೆ, ಕೆಲವು ಬಾರಿ ದರ್ಭದ ಬ್ರಾಹ್ಮಣರನ್ನ ಅನೇಕ ಬಾರಿ ಇಟ್ಟಿರ್ತಾರೆ. ನಮ್ಗಿದೆಲ್ಲ ಗೊತ್ತಿದೆ. ಪುರೋಹಿತನಾದವನು ಯಜಮಾನ ಏನ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಕೂತಿರ್ತಾನೆ. ಯಜಮಾನನಾದವನು ದಕ್ಷಿಣಕ್ಕೆ ಮುಖ ಮಾಡಿ ಇರಬೇಕು ಅಂತ ನಿರ್ದೇಶ ಇದೆ. ಅದರಲ್ಲಿ ಪಿತೃ ಬ್ರಾಹ್ಮಣನನ್ನ, ಪಿತೃಸ್ಥಾನದಲ್ಲಿ ಕೂತ್ಕೊಳ್ಳುವ ಬ್ರಾಹ್ಮಣ ಉತ್ತರಕ್ಕೆ ಮುಖ ಮಾಡಿರಬೇಕು. ಅವನು ಕೂತ್ಕೊಳ್ಳುವಂತಹ ಚಾಪೆಯೂ ಕೂಡ ಉತ್ತರಕ್ಕೆ ಮುಖ ಮಾಡಿರಬೇಕು ಸಹಜವಾಗಿ. ಮತ್ತೆ ದೈವ ಬ್ರಾಹ್ಮಣ ಏನಿದ್ದಾನೆ ಆತ ಪೂರ್ವಾಭಿಮುಖನಾಗಿ ಕೂತ್ಕೊಂಡಿರ್ಬೇಕು. ಅವನಿಗೆ ಹಾಕಿರುವಂತಹ ದರ್ಭದ ಚಾಪ ಏನಿದೆ, ಆ ಚಾಪೆಯ ದರ್ಭೆಯ ತುದಿ ಪೂರ್ವಕ್ಕೆ ಮುಖ ಮಾಡಿರಬೇಕು. ಹೀಗೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಕೆಲವರು ಪುರೋಹಿತರು ಹೇಳುವಂತೆ ಇಲ್ಲಿ ಪೂರ್ವ ಶೀರ್ಷಾಮ್ ಅಂತ ಬಂತಲ್ಲ, ಪೂರ್ವ ಶೀರ್ಷಾಮ್ ಅಂತ ಹೇಳುವ ಈ ಮಾತು ಕುರುಶ್ವೈನಾಂ ಪೂರ್ವ ಶೀರ್ಷಾಮ್ ಅಂತ, ಇದು ಪಿಂಡ ಪ್ರದಾನಕ್ಕಾಗಿ ಆ ಪಿಂಡದ ಕೆಳಗೆ ಇಡಲ್ಪಡುವಂತಹ ದರ್ಭೆಯ ಚಾಪೆಯೂ ಇದಲ್ಲ, ಪುರೋಹಿತನಾದವನು ಕೂತ್ಕೊಳ್ಳುವಂಥದ್ದು ಇದಲ್ಲ. ಇನ್ನೇನು ದೇವಸ್ಥಾನದ ಬ್ರಾಹ್ಮಣರು ಕೂತ್ಕೊಳ್ಳುವಂತಹ ಚಾಪೆ, ಅದು ಪೂರ್ವಕ್ಕೆ ಮುಖ ಮಾಡಿ ಇರಬೇಕಿತ್ತು. ಅದನ್ನ ಈ ಯಜಮಾನನಾದವರು ಪಶ್ಚಿಮಕ್ಕೆ ಮಾಡಿ ಇಟ್ಟಿದ್ದ. ಹಾಗಿಡಬೇಡ, ಪೂರ್ವಕ್ಕೆ ಮುಖ ಮಾಡಿ ಅದನ್ನು ಇಡು ಅಂತ ಪುರೋಹಿತನಾದವನು ಹೇಳಿದ. ಇದು ಮತ್ತೊಂದು ಮೂರನೇ ಅಭಿಪ್ರಾಯ. ಆದ್ರೆ ಈ ಎಲ್ಲಾ ವಿಷಯಗಳನ್ನ ನಾವು ಗಮನಿಸಿದಾಗ ಕೂಡ ಯಾವುದು ಇಲ್ಲಿರುವಂತಹ ಚಾಪೆ ಅಂದ್ರೆ ಪುರೋಹಿತ ಕೂತ್ಕೊಳ್ಳುವ ಚಾಪೆಯೋ ಅಥವಾ ಪಿಂಡ ಪ್ರದಾನಕ್ಕಾಗಿ ಕೆಳಗೆ ಹಾಸಿರುವಂತಹ ದರ್ಭೆಯ ಹಾಸೋ ಅಥವಾ ದೇವಸ್ಥಾನದ ಬ್ರಾಹ್ಮಣನೋ ಅಂತನ್ನೋದು ಅಲ್ಲಿ ಶಬ್ದಗಳಿಂದ ಸ್ಪಷ್ಟ ಆಗೋದಿಲ್ಲ. ನಾವೆಲ್ಲರೂ ನಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಅದನ್ನು ಹೇಳ್ತೇವೆ, ವ್ಯಾಖ್ಯಾನಿಸ್ತೇವೆ ಹೊರತು ಆ ಶಬ್ದಗಳಿಂದ ಅದು ಸ್ಪಷ್ಟ ಆಗೋದಿಲ್ಲ. ಅದಕ್ಕಾಗಿ ಈ ಎಲ್ಲ ಗೊಂದಲಗಳು ಅಲ್ಲಿ ಏರ್ಪಟ್ಟಿವೆ. ಮತ್ತೆ ದೇವಸ್ಥಾನಕ್ಕೆ ಕೂತ್ಕೊಳ್ಳುವ ಬ್ರಾಹ್ಮಣನ ಚಾಪೆಯಾಗಲಿ, ಪಿತೃಸ್ಥಾನಕ್ಕೆ ಕೂತ್ಕೊಳ್ಳುವಂತಹ ಬ್ರಾಹ್ಮಣನ ಚಾಪೆಯಾಗಲಿ, ಅದು ಅಲ್ಲಿ ಮುಖ್ಯವಲ್ಲ. ಪಿಂಡ ಪ್ರದಾನಕ್ಕಾಗಿರುವಂತಹ ಚಾಪೆ ಅದು ಮುಖ್ಯ. ಲಕ್ಷಾಲಂಕಾರ ಅದನ್ನು ಹಾಗೆ ಹೇಳ್ತದೆ. ಬೃಸಿ ಅಂದ್ರೆ ಪಿಂಡ ಪ್ರದಾನಕ್ಕಾಗಿ ಕೆಳಗೆ ಹಾಸಲ್ಪಟ್ಟಿರುವಂತಹ ದರ್ಭದ ಹಾಸು ಅಂತ. ಆ ದೃಷ್ಟಿಯಿಂದ ಅದು ಮುಖ್ಯ. ಅಲ್ಲಿ ಏನಾದ್ರು ಸಮಸ್ಯೆ ಕಾಣಿಸುವುದಿದ್ದರೆ ಅಲ್ಲಿ ಕಾಣಿಸಿರ್ಬೇಕು. ಇರುವ ವಿಷಯ ನಾವೀಗ ಗಮನಿಸ್ಬೇಕಲ್ಲ. ಪುರೋಹಿತನಾದವನು ಆ ಯಜಮಾನನಿಗೆ, ಶೂದ್ರ ಯಜಮಾನನಿಗೆ ಬ್ರಾಹ್ಮಣ ಪುರೋಹಿತನಾದವನು ಶ್ರಾದ್ದ ಮಾಡಿಸಿದ. ಅಲ್ಲಿ ಏನೋ ಆತ ತಪ್ಪು ಮಾಡಿದ. ಆ ತಪ್ಪಿನ ಕಾರಣದಿಂದಾಗಿ ಮುಂದೆ ಆತ ಮತ್ತೆ ಪುರೋಹಿತನಾಗಿ ಹುಟ್ಟಿದ. ಈಗ ಪುರೋಹಿತನಾಗಿದ್ದವನು ಮತ್ತೂ ಪುರೋಹಿತನಾಗಿ ಹುಟ್ಟಿದ. ಈಗ ಶೂದ್ರ ಯಜಮಾನನಾದವನು ಮುಂದೆ ಕ್ಷತ್ರಿಯ ಯಜಮಾನನಾಗಿ ಹುಟ್ಟಿದ ಅಂತ ನಾವು ಕಥೆ ನೋಡ್ತೀವಿ. ಈಗಿನ ಜನ್ಮದಲ್ಲಿ ಆತ ಶ್ರಾದ್ದದಲ್ಲಿ ಮಾಡಿದ ಒಂದು ತಪ್ಪು ಮುಂದಿನ ಜನ್ಮಗಳಿಗೆ ಕಾರಣ ಆಯಿತು ಅಂತಂದ್ರೆ ನಾವು ತೀರ್ಮಾನ ಮಾಡಬೇಕು. ಅದು ಸರಿ. ಆದ್ರೆ ಈ ಚಾಪೆ ಯಾವುದು ಅಂತನ್ನೋದು ತೀರ್ಮಾನ ಆಗೋದಿಲ್ಲ. ಅಂತೂ ಒಂದು ಪ್ರಧಾನವಾದ ಭಾಗ ಅದು. ಪ್ರಧಾನವಾದ ಭಾಗದಲ್ಲಿ ಈ ತಪ್ಪು ನಡೆದಿದ್ದರಿಂದ ಇಂಥವೆಲ್ಲ ವ್ಯತ್ಯಯಗಳಾದವು ಅಂತ ನಾವು ಊಹಿಸಬಹುದು. ಆ ದೃಷ್ಟಿಯಿಂದ ಪಿಂಡ ಪ್ರದಾನ ಮಾಡಲಿಕ್ಕೆ ಹಾಕಬೇಕಾಗಿದ್ದ ದರ್ಭೆಯ ಹಾಸಿನ ವಿಷಯದಲ್ಲೇ ಏನೋ ತಪ್ಪಾಗಿರಬೇಕು, ಅದನ್ನ ಒಪ್ಪಬಹುದು. ಆದರೆ ಉತ್ತರ ಅಂತ ಇರುವ ಶಬ್ದಕ್ಕೆ ದಕ್ಷಿಣ ಅಂತ ಅರ್ಥ ಮಾಡಿದ ಲಕ್ಷಾಲಂಕಾರ ಪೂರ್ವ ಅಂತಿರುವ ಶಬ್ದಕ್ಕೆ ಆಗ್ನೇಯ ಅಂತಾಗ್ಲಿ ದಕ್ಷಿಣ ಅಂತಾಗ್ಲಿ ಅರ್ಥ ಮಾಡಬಹುದಿತ್ತಲ್ಲ, ಅದನ್ನ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳಿತದೆ. ಲಕ್ಷಾಲಂಕಾರವನ್ನು ಸಮರ್ಥನೆ ಮಾಡುವವರು ಏನಾದರೂ ಮಾಡಿ ಅದನ್ನು ಸಮರ್ಥನೆ ಮಾಡಬೇಕು ಅಂತ ಹೇಳುವವರು ಧೋರಣೆ ಒಂದು, ಅದನ್ನೇ ಸಮರ್ಥನೆ ಮಾಡಬೇಕಾಗಿಲ್ಲ, ಅದನ್ನು ಪರಿತ್ಯಜಿಸಿದ್ರು ತೊಂದರೆ ಇಲ್ಲ ಅಂತ ಹೇಳುವವರು ಧೋರಣೆ ಇನ್ನೊಂದು. ಅದು ಏನೇ ಇರಲಿ, ಕೊನೆಗೂ ಆ ಪುರೋಹಿತನಾದವನು ಮಾಡಿದ ತಪ್ಪೇನು ಅದೊಂದು ಚಿದಂಬರದ ರಹಸ್ಯವಾಗಿ ಉಳಿತದೆ. ಅದನ್ನು ನೋಡೋಣ. ಕೆಲವರು ಇದನ್ನೆಲ್ಲ ಕೇಳಿದವರು ಹೀಗೆ ಅಭಿಪ್ರಾಯ ನನಗೆ ಹೇಳಿದರು. ಶೂದ್ರ ಯಜಮಾನನಾದವನು ಆ ದರ್ಭದ ಹಾಸನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಿದ್ದ. ಅವನದನ್ನ ತಪ್ಪು ಮಾಡಿದ್ದನ್ನ ಇವನು ಸರಿಪಡಿಸಿದ. ಇನ್ನೊಂದು, ಆ ಉದಂಗ್ ಮುಖ ನೀನು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋ ಅಂತ ಹೇಳಿದ ಅಂತಿದೆಯಲ್ಲ, ಆ ಉದಕ್ ಅನ್ನೋದನ್ನ ಲಕ್ಷಾಲಂಕಾರ ದಕ್ಷಿಣಕ್ಕೆ ಅಂತ ಅರ್ಥ ಮಾಡಿದೆಯಲ್ಲ, ಹಾಗೆ ಆ ಅರ್ಥ ಮಾಡುವುದು ಉಚಿತ ಆಗೋದಿಲ್ಲ. ಉದಕ್ ಅಂದ್ರೆ ಉತ್ತರ ಅಂತಾನೆ ಅರ್ಥ ಮಾಡಬೇಕಾಗಿತ್ತು.
ಅವನು ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದರಿಂದ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕಾದವನು ಪಿಂಡ ಪ್ರದಾನ ಮಾಡಬೇಕಾದಾಗ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕಾದವನು ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದರಿಂದ ಯಜಮಾನನಾದವನು, ಪುರೋಹಿತನಾದವನು ಅದನ್ನು ನೋಡಿ ಸುಮ್ಮನೆ ಇದ್ದಿದ್ದರಿಂದ ಅವನಿಗೆ ದೋಷ ತಟ್ಟಿತು. ಆದ್ರಿಂದ ಉತ್ತರ ಅನ್ನುವ ಶಬ್ದಕ್ಕೆ ಉತ್ತರ ಅಂತಾನೆ ಅರ್ಥ. ಲಕ್ಷಾಲಂಕಾರ ಅದನ್ನು ದಕ್ಷಿಣ ಅಂತ ಅರ್ಥ ಮಾಡಿದ್ದು ಸರಿಯಾಗೋದಿಲ್ಲ. ಇದು ಇನ್ನೂ ಕೆಲವರು ಹೇಳಿದಂತ ಅಭಿಪ್ರಾಯ. ಅದನ್ನು ಮತ್ತೊಂದು ಬಾರಿ ಗಮನಿಸಿ. ಈ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಇವೆಲ್ಲ ಗೊಂದಲಕ್ಕೆ ಕಾರಣ ಆಗಬಹುದು. ನೀನು ಶೂದ್ರ ಯಜಮಾನನಾದವನು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋ ಅಂತ ಋಷಿ ಹೇಳಿದ, ಪುರೋಹಿತ ಹೇಳಿದ ಅಂತ ಅಲ್ಲಿದೆ. ಉದಕ್ಕಂದ್ರೆ ದಕ್ಷಿಣ ಅಂತ ಅದನ್ನ ಲಕ್ಷಾಲಂಕಾರ ಅರ್ಥ ಮಾಡಿದೆ. ಶ್ರಾದ್ದ ಮಾಡುವಂತಹ ಆ ಯಜಮಾನ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕಾಗಿತ್ತು. ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕಾದಂತಹ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ ಅದು ತಪ್ಪಾಗ್ತದೆ. ಹೀಗೆ ಯಜಮಾನ ಮಾಡಿದ ಆ ತಪ್ಪು, ದಕ್ಷಿಣಕ್ಕೆ ಕೂತ್ಕೊಳ್ಬೇಕಾದಂಥವನು ಉತ್ತರಕ್ಕೆ ಮುಖ ಮಾಡಿ ಏನು ಕೂತ್ಕೋ ಅಂತ ಪುರೋಹಿತ ಹೇಳಿದ, ಆ ಯಜಮಾನ ಮಾಡಿದ ತಪ್ಪನ್ನ ಇವನು ಗಮನಿಸಿಯೂ ಸುಮ್ಮನೆ ಇದ್ದ. ಇಂಥ ತಪ್ಪನ್ನು ಮಾಡಿಸಿದ್ರಿಂದ ಅವನಿಗೆ, ಆ ಪುರೋಹಿತನಾದವನಿಗೆ ಮುಂದಿನ ಜನ್ಮದಲ್ಲಿ ದೋಷ ತಟ್ಟಿತು. ಅದರಿಂದ ಉತ್ತರ ಅಂತಾನೆ ಅರ್ಥ ಇರಲಿ. ಲಕ್ಷಾಲಂಕಾರ ಅದನ್ನ ದಕ್ಷಿಣ ಅಂತ ತಿದ್ದಿತು ಯಾಕೆ ಅಂತ ಒಬ್ರು ಪ್ರಶ್ನೆ. ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಿದ್ರೆ ಅದು ಸರಿಯೇ ಆಯ್ತಲ್ಲ. ಸರಿಯೇ ಆಗಿದ್ದರಿಂದ ಅವನಿಗೆ ದೋಷ ಯಾಕೆ ತಟ್ಟಬೇಕು? ಅದನ್ನು ಹೇಳಿದಂಥ ಪುರೋಹಿತನಿಗೆ ಉದಕ್ಕನ್ನೋ ಶಬ್ದಕ್ಕೆ ದಕ್ಷಿಣ ಅಂತ ಅರ್ಥ ಮಾಡಿದೆ ಲಕ್ಷಾಲಂಕಾರ. ಯಜಮಾನನಾದವನು ದಕ್ಷಿಣಕ್ಕೆ ಮುಖ ಮಾಡಿ ಪಿಂಡ ಪ್ರದಾನ ಮಾಡಿದ. ಅವನ ಕಡೆಯಿಂದ ಸರಿಯಾಗೇ ಮಾಡಿಸಿದಂತಾಯ್ತು ಪುರೋಹಿತ. ಸರಿಯಾಗಿ ಮಾಡಿಸಿದಂತಾದ್ರೆ ಅವನಿಗೆ ದೋಷ ಯಾಕೆ ತಟ್ಟಬೇಕು? ತಪ್ಪಾಗಿ ಮಾಡಿದ್ರಲ್ವ ದೋಷ ತಟ್ಟಬೇಕು. ಆದ್ರಿಂದ ಉತ್ತರಕ್ಕೆ ಮುಖ ಮಾಡಿ ನೀನು ಕೂತ್ಕೋ ಅಂತ ಈ ಪುರೋಹಿತ ಹೇಳಿದ. ಅವನು ಉತ್ತರಕ್ಕೆ ಮುಖ ಮಾಡಿ ಕೂತ. ದಕ್ಷಿಣಕ್ಕೆ ಕೂತ್ಕೋಬೇಕಾಗಿದ್ದ ಅವನು ಉತ್ತರಕ್ಕೆ ಕೂತದ್ದೇ ಅವನು ತಪ್ಪಾಯ್ತು. ಕೂಡಿಸಿದ್ದು ಇವನು ತಪ್ಪಾಯ್ತು. ಆದ್ರಿಂದ ಅವನಿಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಪುರೋಹಿತನಾಗಿದ್ದು ದೋಷ ಅನುಭವಿಸುವಂತಾಯ್ತು. ಆದ್ರಿಂದ ಆ ರಾಜ ಅವನಿಗೆ, ನೀನು ಹಿಂದೆ ಪುರೋಹಿತನಾಗಿದ್ದೆ, ನಾನು ಹಿಂದೆ ಯಜಮಾನನಾಗಿದ್ದೆ ಅಂತ ಅವನ ದೋಷವನ್ನ ನೆನಪು ಮಾಡ್ಕೊಂಡು ಹೇಳಿದ. ಹೀಗೆ ಉದಕ್ಕಂದ್ರೆ ಉತ್ತರ ಅಂತ ಅರ್ಥ ಇರೋದೇ ಯೋಗ್ಯ. ಲಕ್ಷಾಲಂಕಾರ ಅದನ್ನ ದಕ್ಷಿಣ ಅಂತ ಅರ್ಥ ಮಾಡಿಬಿಟ್ರೆ ಅದು ಆ ಪುರೋಹಿತನ ತಪ್ಪೇನಾಗೋದಿಲ್ವಲ್ಲ. ತಪ್ಪಾಗದೇ ಇದ್ರೆ ಅವನಿಗೆ ದೋಷ ಆದ್ರೂ ಯಾಕೆ ತಟ್ಟಬೇಕು? ಉತ್ತರ ಅಂತ ಅರ್ಥ ಮಾಡಿದ್ರೆ ಮಾತ್ರ ದೋಷ ತಟ್ಟುವುದು ಅಂತ ಇನ್ನೊಂದು ಅಭಿಪ್ರಾಯವನ್ನು ಒಬ್ರು ಹೇಳ್ತಾರೆ. ಯಾವುದು ಸರಿ ಅಂತ ತೀರ್ಮಾನಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅನೇಕ ಜನ ಪುರೋಹಿತರು, ವಿದ್ವಾಂಸರು ಹೇಳಿರೋ ಅಭಿಪ್ರಾಯಗಳನ್ನು ಹೇಳಿದೆ. ಅದಲ್ಲದೆ ಪುರೋಹಿತರು, ವಿದ್ವಾಂಸರು ಅಲ್ಲದೆ ಹೋದ್ರು ಅವರು ಕೂಡ ಹೇಳಿದಂತಹ ಒಂದು ಅರ್ಥವನ್ನು ಇದನ್ನು ಹೇಳಿದೆ. ಈ ಉತ್ತರ ದಕ್ಷಿಣ ಇದ್ರ ಬಗ್ಗೆ ಹೇಳಿದ ಈ ಕೊನೆಯ ಅಭಿಪ್ರಾಯವನ್ನು ಹೇಳಿದ್ನಲ್ಲ, ಇದು ವಿದ್ವಾಂಸರು ಮಾಡಿದ ವಿಮರ್ಶೆ ಏನಲ್ಲ. ಆದರೂ ಸಾಕಷ್ಟು ಓದಿ ತಿಳ್ಕೊಂಡಿದ್ದಂತಹ ವ್ಯಕ್ತಿ ನನಗೆ ಪೂರಕವಾದ ಮಾಹಿತಿಯನ್ನು ಕೊಟ್ಟದ್ದನ್ನು ತಮ್ಮ ಎದುರಿಗೆ ಹೇಳಿದೆ. ಹಾಗಾಗಿ ಉದಕ್ಕ ಅನ್ನುವ ಶಬ್ದಕ್ಕೆ ಉತ್ತರ ಅಂತಾನೆ ಅರ್ಥ ಇರಲಿ. ಲಕ್ಷಾಲಂಕಾರ ಅದನ್ನು ದಕ್ಷಿಣ ಅಂತ ಹೇಳುವುದು ಅನಗತ್ಯ ಅಂತ ಅವರು ಅಭಿಪ್ರಾಯಪಟ್ಟರು ಅಂತ ಅವರು ಹೇಳಿದ್ದನ್ನು ತಮ್ಮ ಎದುರಿಗೆ ಹೇಳಿದ್ದೇನೆ. ಒಟ್ಟಾರೆ ಆ ಭಾಗ ಆ ಶೂದ್ರ ಯಜಮಾನನಿಗೆ ಬ್ರಾಹ್ಮಣ ಪುರೋಹಿತನಾದವನು ಮಾಡಿಸಿದ ಒಂದು ಶ್ರಾದ್ದವನ್ನು ಹೇಳ್ತದಲ್ಲ, ತಪ್ಪೇನು ಅಂತಂದು ಅಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಕೊನೆಗೆ ಈ ಅಧ್ಯಾಯದ ಕೊನೆಗೆ ನಾವು ಗಮನಿಸುವಂತೆ ಆ ಶೂದ್ರನಾದವನಿಗೆ ಪೌರೋಹಿತ್ಯ ಮಾಡಿಸಬಾರದು ಅಂತ ಅಲ್ಲಿ ಅಭಿಪ್ರಾಯ ಕೇಳ್ತದೆ. ವೈಷ್ಣವ ಪಾಠದಲ್ಲಿ ಅದು 63ನೇ ಶ್ಲೋಕ, ಕೆಲವು ಕಡೆ 67, 68ನೇ ಶ್ಲೋಕವೂ ಆಗಬಹುದು. ಏಷಿತವ್ಯಂ ಸದಾ ವಾಚ ನೃಪೇಣ ದ್ವಿಜಸತ್ತಮಾತ್ ನ ಪ್ರವಕ್ತವ್ಯಂ ಇಹ ಹಿ ಕಿಂಚಿತ್ ವರ್ಣಾವರೇ ಜನೇ. ರಾಜನ ಶಾಸನ ಹೇಗಿರಬೇಕು, ರಾಜನ ಆಡಳಿತ ಹೇಗಿರಬೇಕು ಅಂದ್ರೆ, ಬ್ರಾಹ್ಮಣನಾದವನು ವರ್ಣಾಧಮನಾದವನಿಗೆ ಏನನ್ನೂ ಉಪದೇಶ ಮಾಡಬಾರದು ಅಂತ ರಾಜನ ಶಾಸನ ಇರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ತ್ರಯೋ ವರ್ಣ ದ್ವಿಜಾತಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವರು 3 ಜನ ಬ್ರಾಹ್ಮಣರು ಅಂತ ಕರೆಸ್ಕೋತಾರೆ. ಅವರಿಗೆ ಉಪದೇಶ ಮಾಡಿದರೆ ಬ್ರಾಹ್ಮಣೋ ನ ಪ್ರದುಷ್ಯತಿ, ಅವನಿಗೆ ದೋಷ ಇಲ್ಲ. ಆದರೆ
ಬೇರೆಯವರಿಗೆ ಉಪದೇಶ ಮಾಡಬಾರದು. ತಸ್ಮಾತ್ ಸದ್ಭಿರ್ ನವಕ್ತವ್ಯಂ ಕಸ್ಯಚಿತ್ ಕಿಂಚಿದ್ ಅಗ್ರತಃ. ಬೇರೆಯವರಿಗೆ ಉಪದೇಶ ಮಾಡಬಾರದು. ಇದರ ಈ ಶ್ಲೋಕದ ಅಭಿಪ್ರಾಯದಿಂದ ಶೂದ್ರನಾದವನಿಗೆ ಉಪದೇಶ, ಶ್ರಾದ್ದದ ಪೌರೋಹಿತ್ಯ ಮೊದಲಾದವುಗಳನ್ನು ಮಾಡಿಸಬಾರದು ಅಂತ ಹೇಳಿದಂತೆ ಕಾಣಿಸ್ತದೆ. ಅನುವಾದಗಳು ಒಂದೆರಡು ಅನುವಾದಗಳೆಲ್ಲ ಹಾಗೆ ಕಾಣ್ತವೆ. ಆದರೆ ಬೇರೆ ಅನೇಕ ಪ್ರಸಂಗಗಳಿಂದ ನಾವು ನೋಡಿದ್ದೇವೆ. ಬ್ರಾಹ್ಮಣನಾದವನು ಅನ್ನವನ್ನು ಪ್ರಧಾನವಾಗಿ ಉಣ್ಣುವವನಾದ್ರಿಂದ ಅವನಿಗೆ ಅನ್ನದ ಪಿಂಡವನ್ನು ಇಡಿಸಬೇಕು. ಬೇರೆಯವರು ಗೋಧಿ, ಜೋಳ ಮೊದಲಾದವುಗಳನ್ನು ಪ್ರಧಾನವಾಗಿ ಉಣ್ಣುವವರಾದ್ರಿಂದ ಅವರಿಗೆ ಹಿಟ್ಟಿನ ಪಿಂಡವನ್ನು ಇಡಿಸಬೇಕು ಶೂದ್ರಾದಿಗಳಿಗೆ ಅಂತಲೇ ಶಾಸ್ತ್ರದ ವಿಧಾನ ಇದೆ. ಹಾಗೆ ಅನೇಕ ಜನ ಪುರೋಹಿತರಾದವರು ಶೂದ್ರರಾದವರಿಗೂ ಕೂಡ ಪೌರೋಹಿತ್ಯವನ್ನು ಮಾಡಿಸ್ತಾರೆ ಅದಕ್ಕೆ ತಕ್ಕಂತೆ ವಿಧಾನದಿಂದ. ಆದ್ದರಿಂದ ಈ ಶೂದ್ರ ಯಜಮಾನರಿಗೆ ಪೌರೋಹಿತ್ಯವನ್ನು ಮಾಡಿಸಲೇಬಾರದು ಅಂತ ಇಲ್ಲೇನು ಅಭಿಪ್ರಾಯ ಕಾಣಿಸ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಮಾತ್ರ ಮಾಡಿಸಬೇಕು, ಬೇರೆಯವರಿಗೆ ಮಾಡಿಸಬಾರದು ಅಂತ ಈ ಅಭಿಪ್ರಾಯ ತೀರಾ ಮೇಲ್ನೋಟದ್ದು. ಹಾಗೆ ಹೇಳ್ತದೆ ಮಹಾಭಾರತ, ಹೌದು. ಆದರೆ ಅದರ ಒಳಾರ್ಥ ಹಾಗಲ್ಲ. ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಮತ್ತು ಬೇರೆ ಬೇರೆ ಕಡೆ ಬಂದಿರುವಂತೆ, ಅನೇಕ ಕಡೆ ಸ್ಮೃತಿಗಳಲ್ಲೆಲ್ಲ ಬಂದಿರುವಂತೆ, ಶೂದ್ರನಿಗೂ ಕೂಡ ಆ ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡುವುದು ಅವನ ಕರ್ತವ್ಯವೇ ಆಗಿದೆ. ಅನೇಕ ಕಡೆ ಜ್ಯೋತಿಷಿಗಳಾದವರು ಮತ್ತೆ ಶಾಸ್ತ್ರಜ್ಞರಾದವರು, ಪಂಡಿತರಾದವರು ನೀವು ಒಂದು ವೇಳೆ ಪಿಂಡ ಪ್ರದಾನವನ್ನು ಮಾಡುವುದನ್ನ ಬಿಟ್ಟಿದ್ದರೆ ಅದನ್ನು ಮತ್ತೆ ಮುಂದುವರಿಸಿರಿ ಅಂತ ಎಲ್ರಿಗೂ ಹೇಳ್ತಾರೆ. ಶೂದ್ರರಾದವರಿಗೂ ಕೂಡ ಹೇಳ್ತಾರೆ. ಅದನ್ನು ಅನುಸರಿಸಿ ಈಗ ಯಾವುದೋ ಕಾರಣದಿಂದ ತಪ್ಪಿ ಹೋಗಿರುವಂತಹ, ಕೆಲವು ತಲೆಮಾರುಗಳಿಂದ ತಪ್ಪಿ ಹೋಗಿದ್ದಿರಬಹುದಾದ ಪಿಂಡ ಪ್ರದಾನ ಕಾರ್ಯಕ್ರಮವನ್ನ ಮತ್ತೆ ನಿಷ್ಠೆಯಿಂದ ಶೂದ್ರ ಯಜಮಾನರಾದವರು ಕೂಡ ಮತ್ತೆ ಮುಂದುವರಿಸಿದ್ದನ್ನು ನಾನೇ ಪ್ರತ್ಯಕ್ಷ ನೋಡಿದ್ದೇನೆ. ಅದರಿಂದ ತಪ್ಪೇನು? ಹಾಗಾದ್ರೆ ಆ ಬ್ರಾಹ್ಮಣ ಪುರೋಹಿತನ ಮಾಡಿದ ತಪ್ಪೇನು? ಶ್ರಾದ್ದ ಮಾಡಿಸಿದ್ದು ತಪ್ಪಲ್ಲ. ಯಾವ ಕಡೆ ಆ ಯಜಮಾನನನ್ನು ಕೂಡಿಸ್ಬೇಕಾಗಿತ್ತು? ದಕ್ಷಿಣ ಮುಖವಾಗಿ ಯಜಮಾನನನ್ನು ಕೂಡಿಸ್ಬೇಕು, ಅವನು ಪಿಂಡ ಪ್ರದಾನ ಮಾಡಬೇಕಾದವನು. ಅದು ಎಲ್ಲ ಸರಿಯೇ. ಉದಕ್ಕನ ಶಬ್ದಕ್ಕೆ ದಕ್ಷಿಣ ಅಂತ ಅರ್ಥ ಮಾಡಬೇಕು, ಉತ್ತರ ಅಂತಾನೆ ಅರ್ಥ ಇಟ್ಕೊಳ್ಬೇಕು ಅನ್ನೋ ವಿಷಯ ಬೇರೆ ಆಯ್ತು. ಅದರ ತಾತ್ಪರ್ಯ ಹೀಗೆ ಕಾಣಿಸ್ತದೆ. ಬೇರೆ ಕಡೆ ಬಂದಿರುವಂತೆ ಶ್ರಾದ್ದದಲ್ಲಿ ಅನೇಕ ಮಂತ್ರಗಳನ್ನೆಲ್ಲ ಉಪಯೋಗಿಸ್ತಾರೆ, ಪುರುಷ ಸೂಕ್ತ ಮೊದಲಾದವುಗಳನ್ನೆಲ್ಲ. ಆ ಪ್ರಸಂಗದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ಆ ಪುರುಷ ಸೂಕ್ತದ ಮಂತ್ರಗಳು ಮತ್ತು ಕೆಲವು ಮಂತ್ರಗಳು, ಶುಚಿವೋ ಹವ್ಯ ಶುಚಿ ಕವಿ ಅಂತ ಮೊದಲಾದ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಹೇಳ್ತಾರೆ, ಅನ್ನ ಸೂಕ್ತ ಮೊದಲಾದವುಗಳನ್ನೆಲ್ಲ. ಅಲ್ಲೆಲ್ಲ ಆಯಾ ವೇದ ಮಂತ್ರಗಳನ್ನೇ ಹೇಳಿ ಮಾಡಿಸ್ಬೇಕು. ಶೂದ್ರ ಯಜಮಾನರಿದ್ರೆ ಅಲ್ಲಿ ವೇದ ಮಂತ್ರಗಳನ್ನ ಹೇಳಬೇಡಿ. ಭಾಗವತದಲ್ಲಿ ಬಂದಿರುವಂತಹ ಪುರುಷ ಸೂಕ್ತ ಅಥವಾ ವಿಷ್ಣು ಪುರಾಣದಲ್ಲಿಯೂ ಕೂಡ ಒಂದು ಪುರುಷ ಸೂಕ್ತವನ್ನು ಹೋಲುವ ಭಾಗ ಇದೆ ಅಂತ ಕೇಳಿದ್ದೇನೆ. ಭಾಗವತದಲ್ಲಂತೂ 2ನೇ ಸ್ಕಂದದಲ್ಲಿ ಇದ್ದೇ ಇದೆ. ಒಂದು 10-12 ಮಂತ್ರಗಳು ಪುರುಷ ಸೂಕ್ತದ ನೇರವಾದ ಅಭಿಪ್ರಾಯವನ್ನೇ ಹೇಳ್ತವೆ. ಹೀಗೆ ಆ ಶೂದ್ರ ಯಜಮಾನನಾದವನ ಮನೆಯಲ್ಲಿ ವೇದ ಮಂತ್ರಗಳ ಉಚ್ಚಾರಕ್ಕೆ ಬೇಕಾದಂತಹ ಸ್ವಚ್ಛವಾದ ಪವಿತ್ರವಾದ ವಾತಾವರಣ ಇರುವುದಿಲ್ಲ ಅನ್ನುವ ಕಾರಣ ಇದ್ದಿರಬೇಕು. ಆ ಕಾರಣಕ್ಕಾಗಿ ಅಲ್ಲಿ ವೇದ ಮಂತ್ರಗಳನ್ನು ಹೇಳಿದ್ದೇನೆ. ಪುರಾಣ ಮಂತ್ರಗಳನ್ನ ಹೇಳಿ ಸಾಂಗವಾಗಿ ಪಿಂಡ ಪ್ರದಾನವನ್ನು ಕೂಡ ಅವನ ಕಡೆಯಿಂದ ಮಾಡಿಸಬೇಕು. ಅನೇಕ ಕಡೆ ಬ್ರಾಹ್ಮಣರಾದವರೇ ಪಿಂಡ ಪ್ರದಾನ ಮಾಡುವುದನ್ನು ಬಿಟ್ಟಿದ್ದಾರೆ, ಸಂಕಲ್ಪ ಶ್ರಾದ್ದ ಮಾಡ್ತಿದ್ದಾರೆ. ಸಂಕಲ್ಪ ಶ್ರಾದ್ದಕ್ಕೂ ಪಿಂಡ ಪ್ರದಾನ ಶ್ರಾದ್ದಕ್ಕೂ ಇರುವ ವ್ಯತ್ಯಾಸವನ್ನು ಕೆಲವರು ತಿಳ್ಕೊಂಡಿಲ್ಲದೆ ಹೋದರೆ ತಿಳ್ಕೊಳ್ಬೇಕು. ಸಂಕಲ್ಪ ಶ್ರಾದ್ದ ಅಂದ್ರೆ ತಂದೆ, ಅಜ್ಜ, ಮುತ್ತಜ್ಜ ಅಥವಾ ತಾಯಿ ಮೊದಲಾದವರ ಹೆಸರಲ್ಲಿ ಕೇವಲ ಎಳ್ಳಿನ ತರ್ಪಣ ಕೊಡೋದು. ಅನೇಕ ಜನ ಆ ಥರನೇ ಮಾಡ್ತಿದ್ದಾರೆ. ಈಗ ಪುರೋಹಿತರಾದವರು ಕೂಡ ಅದನ್ನೇ ಮಾಡಿ ನಡೀತದೆ ಅಂತ ಹೇಳ್ತಾರೆ. ಯಜಮಾನರಾದವರು ತಮಗೆ ಪುರುಸೊತ್ತಿರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು 10-15 ನಿಮಿಷದಲ್ಲಿ ಬೇಗ ಮುಗಿಬೇಕು ಅನ್ನೋ ಕಾರಣಕ್ಕಾಗಿ ಆ ತಿಲತರ್ಪಣವನ್ನೇ ಕೊಟ್ಟು ಮುಗಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಸಂಕಲ್ಪ ಶ್ರಾದ್ದ ಅಂತ ಕರೀತಾರೆ. ಚಟಕ ಶ್ರಾದ್ದ ಅಥವಾ ಪಿಂಡ ಪ್ರದಾನ ಶ್ರಾದ್ದ ಅಂದ್ರೆ ಸಾಂಗವಾಗಿ 1-1.25 ಗಂಟೆ ಪಿಂಡ ಪ್ರದಾನವನ್ನೇ ಮಾಡುವಂತಹ ಶ್ರಾದ್ದ. ಅದನ್ನೇ ಅನೇಕ ಜನರು ಬಿಟ್ಟಿದ್ದಾರೆ, ಆದರೆ ಎಷ್ಟೋ ಜನ ಮಾಡ್ತಾನೂ ಇದ್ದಾರೆ. ಅಂಥ ಸಾಂಗವಾದ ಪಿಂಡ ಪ್ರದಾನವೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೂ ಕೂಡ ಅತ್ಯಂತ ಅಗತ್ಯವಾದಂತಹ ಕರ್ತವ್ಯ. ಅದನ್ನೇ ಪ್ರತಿಯೊಬ್ಬರು ಮಾಡಬೇಕು. ಈಗೀಗ ಕೆಲವರು ಅದನ್ನ ಮಾಡುವುದನ್ನು ನಾನು ಕೂಡ ಗಮನಿಸಿದ್ದೇನೆ.
ಆದ್ರಿಂದ ಶೂದ್ರನಿಗೆ ಯಾವ ವಿಧಾನದಲ್ಲಿ ಮಾಡಿಸಬೇಕೋ ಆ ವಿಧಾನದಲ್ಲಿ ಮಾಡಿಸದೇ ಇದ್ದ ಕಾರಣದಿಂದ ಈ ಬ್ರಾಹ್ಮಣ ಪುರೋಹಿತನಿಗೆ ಮುಂದಿನ ಜನ್ಮದಲ್ಲಿ ಅಂತ ಒಂದು ದೋಷ ತಟ್ಟಿತು ಅಂತ ಮಾತ್ರ ನಾವು ತಿಳ್ಕೊಳ್ಬೇಕೇ ಹೊರತು ಪೌರೋಹಿತ್ಯವನ್ನೇ ಅವನು ಮಾಡಿಸಬಾರ್ದಿತ್ತು, ಮಾಡಿಸಿದ್ದು ಆತನ ದೋಷ ಆಯಿತು ಅಂತ ನಾವು ತಿಳ್ಕೊಳ್ಳುವುದು ಕಷ್ಟ ಆಗ್ತದೆ. ಹಾಗೆ ಒಟ್ಟಾರೆ ಶಾಸ್ತ್ರದ ಅಭಿಪ್ರಾಯ ಇಲ್ಲ. ಅನೇಕ ಕಡೆ ಏನಾಗ್ತದೆ ಅಂದ್ರೆ, ನಾವು ಯಾವುದಾದ್ರೂ ಒಂದು ವಿಷಯವನ್ನ ಗಮನಿಸುವಾಗ, ಅಧ್ಯಯನ ಮಾಡುವಾಗ ಅಥವಾ ಪ್ರವಚನ ಮಾಡುವಾಗ ಕೇವಲ ಅದೊಂದು ಭಾಗದಲ್ಲಿರುವಂಥದ್ದನ್ನು ಮಾತ್ರ ಹೇಳಿ ಕೋಟ್ ಮಾಡಿ ಅಲ್ಲಿ ಹೀಗಿದೆ, ಆದ್ರಿಂದ ಹೀಗೆ ವರ್ತಿಸ್ಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತೆಲ್ಲ ನಿರ್ಣಯಕ್ಕೆ ಬಂದ್ಬಿಡ್ತೇವೆ. ಒಟ್ಟಾರೆ ವಿಷಯ ಹಾಗಿರುವುದಿಲ್ಲ. ಅನೇಕ ಕಡೆ ಇದ್ದದ್ದೇ ಅನೇಕ ಪ್ರಕರಣಗಳಿದೆ. ಭಾಗವತ, ಮಹಾಭಾರತ, ಅನೇಕ ಸ್ಮೃತಿಗಳು, ಪುರಾಣಗಳು, ಕಲ್ಪಶಾಸ್ತ್ರಗಳು, ವೇದಕ್ಕೆ 6 ಅಂಗಗಳು ಅಂತಿವೆ, ನಮಗೆಲ್ಲ ಗೊತ್ತಿದೆ ಅದು. ಆ ಅಂಗಗಳಲ್ಲಿ ಎಲ್ಲ ಕಡೆ ಏನು ವಿಷಯಗಳನ್ನು ಹೇಳಿದ್ದಾರೆ, ಸಂಪ್ರದಾಯ ಏನು ಹೇಳಿದೆ, ಜ್ಞಾನಿಗಳು ಯಾವ ತರ ಮಾಡಿಸ್ತಾ ಇದ್ದಾರೆ, ಅದೆಲ್ಲವನ್ನು ನೋಡಿ ಒಂದು ಕರ್ಮವನ್ನ ತೀರ್ಮಾನ ಮಾಡಬೇಕಾಗ್ತದೆ. ಅದಕ್ಕಾಗಿ ಕರ್ಮಶಾಸ್ತ್ರ ಅಂತಂದ್ರೆ ಬಹಳ ಗಹನವಾದದ್ದು. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಬೇರೆ ಯಾವುದೇ ಒಂದು ಶಾಸ್ತ್ರವನ್ನು ಕೂಡ, ವೈದ್ಯಾದಿ ಶಾಸ್ತ್ರಗಳನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡದೆ ಶಾಸ್ತ್ರಂ ಗುರುಮುಖೋದ್ಗೀರ್ಣಂ ಆದಾಯ ಚ ಅಸಕೃತ ಯಕ್ಕರ್ಮ ಕುರುತೆ ವೈದ್ಯ ಸಹ ವೈದ್ಯ ಅನ್ಯೇತು ತಸ್ಕರಾಹ ಅಂತ ಹಿಂದೊಂದು ಬಾರಿ ಹೇಳಿದ್ದೆ ಶ್ಲೋಕವನ್ನು. ಶಾಸ್ತ್ರವನ್ನು ಗುರುಮುಖದಿಂದ ಕೇಳಿ ತಾನು ಅದನ್ನು ಮನನ ಮಾಡಿ ಯಾರು ಕರ್ಮ ಮಾಡ್ತಾನೋ ಅವನೇ ವೈದ್ಯ, ಉಳಿದವರೆಲ್ಲರೂ ಕಳ್ಳರು, ವೈದ್ಯರಲ್ಲ ಅವರು ಅಂತ ಒಂದ್ ಕಡೆ ಸುಶ್ರುತ ಸಂಹಿತೆಯೋ ಮತ್ತೊಂದ್ ಕಡೆ ಎಲ್ಲೋ ಹೇಳ್ತಾರೆ. ವೈದ್ಯಶಾಸ್ತ್ರಕ್ಕೆ ಇಷ್ಟೆಲ್ಲ ನಿರ್ಬಂಧಗಳಿರುವಾಗ ನಮ್ಮ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ ಮೊದಲಾದ 6 ಅಂಗಗಳಿಂದ ಕೂಡಿದಂತಹ ಈ ವೇದ, ಇತಿಹಾಸ, ಪುರಾಣ ಮೊದಲಾದವುಗಳಿಂದ ಒಂದು ಮತಿತಾರ್ಥವನ್ನು ನಾವು ಹೊರಗೆ ತಗೊಳ್ಬೇಕಾದ್ರೆ ಬಹುಮುಖವಾದಂತಹ ಅಧ್ಯಯನ ಬೇಕಾಗ್ತದೆ. ಅಲ್ಲಿ ಬೇರೆ ಕಡೆ ಹೇಳಿರುವಂತಹ ಸಂಗತಿಗಳನ್ನು ಇಲ್ಲಿ ಜೋಡಿಸ್ಕೋಬೇಕಾಗ್ತದೆ. ಅದರಿಂದ ಕೇವಲ ಉಪದೇಶ ಮಾಡುವುದೇ ಅಥವಾ ಪೌರೋಹಿತ್ಯ ಮಾಡಿಸುವುದೇ, ಶೂದ್ರನಾದವನಿಗೆ ಉಪದೇಶ ಮಾಡಿಸುವುದು, ಪೌರೋಹಿತ್ಯ ಮಾಡಿಸುವುದು ಯಾವ ಕಾರಣದಿಂದಲೂ ತಪ್ಪಲ್ಲ. ಅವನಿಗೆ ಉಪದೇಶ ಮಾಡಬೇಕಷ್ಟೇ ಅಲ್ಲ, ಪ್ರಸಂಗ ಬಂದಾಗ ಅಂತಹ ಶೂದ್ರನ ಕಡೆಯಿಂದಲೂ ಉಪದೇಶವನ್ನ ತಗೊಳ್ಳುವುದೇ ಶಾಸ್ತ್ರದಲ್ಲಿ ಬಂದಿದೆ. ಹಿಂದೆ ನಾವು ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಧರ್ಮವ್ಯಾಧನ ಮೂಲಕ, ಚಾಂಡಾಲ ಅವನು ಮಾಂಸ ಮಾರುವ ವೃತ್ತಿ ಮಾಡ್ತಿದ್ದವನು, ಅವನ ಮೂಲಕ ಗೌತಮ ಅನ್ನುವ ಬ್ರಾಹ್ಮಣ ಉಪದೇಶ ಪಡ್ಕೊಂಡಿದ್ದ. ತುಲಾಧಾರ ಅನ್ನುವ ವೈಶ್ಯನ ಮೂಲಕ ಒಬ್ಬ ಬ್ರಾಹ್ಮಣ ಉಪದೇಶ ಪಡ್ಕೊಂಡಿದ್ದ, ಅದು ಶಾಂತಿ ಪರ್ವದಲ್ಲಿ ಬಂದಿದೆ. ಛಾಂದೋಗ್ಯ ಬೃಹದಾರಣ್ಯಗಳಲ್ಲಿ ಬಂದಿರುವಂತೆ ಕ್ಷತ್ರಿಯ ಪುರುಷರಿಂದ, ಅಜಾತ ಶತ್ರು ಮೊದಲಾದ ರಾಜರಿಂದ ಬ್ರಾಹ್ಮಣರಾದವರು ಉಪದೇಶ ಪಡ್ಕೊಂಡಿದ್ರು. ಹೀಗೆ ಶುದ್ಧವಾದಂತಹ ಜ್ಞಾನ ಎಲ್ಲೇ ಸಿಕ್ಕರೂ ಆಯಾ ಪ್ರಸಂಗಕ್ಕನುಸಾರವಾಗಿ ಆಯಾ ವ್ಯಕ್ತಿಗಳಿಂದ ಅದನ್ನು ತಗೊಳ್ಳೇಬೇಕು ಅಂತಾನೆ ಶಾಸ್ತ್ರ ಹೇಳಿದೆ. ಅವರಿಂದ ಜ್ಞಾನವನ್ನು ತಗೊಳ್ಬಹುದು ಅಂದ ಮೇಲೆ ಅಂಥವರಿಗೆ ಪ್ರಸಂಗ ಬಂದಾಗ ಉಪದೇಶ ಮಾಡುವುದು ಕೂಡ ನಮ್ಮ ಕರ್ತವ್ಯವೇ ಆಗಿದೆ. ಹಾಗೆ ಪೌರೋಹಿತ್ಯವನ್ನು ಮಾಡಿಸುವುದು ಕೂಡ ಆ ಮೂಲಕ ಸನಾತನ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಏನಿದೆ ಅದನ್ನ 4 ವರ್ಣದವರು ಕೂಡ ಆಚರಿಸಿ ಉಳಿಸಿ ಅದನ್ನ ಬೆಳೆಸುವುದೇ ಅವರ ಕರ್ತವ್ಯ ಆಗ್ತದೆ. ನಮಗಿದು ಈ ಅನುಶಾಸನ ಪರ್ವದಲ್ಲಿ ಮುಂದೊಂದು ಕಡೆ ಬರುವಂತೆ ಗೊತ್ತಿದೆ. ಅಸರ್ಜತ್ ಸಹಿ ಯಜ್ಞಾರ್ಥ ಅಂತ ನಾವು ಕೇಳ್ತೇವೆ. ಮುಂದೆ ಯಜ್ಞಗಳಿಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಈ 4 ವರ್ಣಗಳೇನಿವೆ ಇವುಗಳನ್ನು ಯಾತಕ್ಕಾಗಿ ಸೃಷ್ಟಿಸಿದ ಚತುರ್ಮುಖ ಅಂದ್ರೆ ಅಸರ್ಜತ್ ಸಹಿ ಯಜ್ಞಾರ್ಥೆ. ಜೀವನವೇ ಒಂದು ಯಜ್ಞ. ಆ ಯಜ್ಞದ ಆಚರಣೆಗಾಗಿ 4 ವರ್ಣಗಳು ಬೇಕು. ಅದಕ್ಕಾಗಿ ಅವುಗಳನ್ನು ಸೃಷ್ಟಿಸಿದ ಅಂತ ಹೇಳ್ತಾರೆ. ಆದ್ರಿಂದ ಅವರಲ್ಲಿ ಪರಸ್ಪರ ಒಂದು ಸಹಕಾರ ಮತ್ತೆ ಸಾಮರಸ್ಯದ ಬುದ್ಧಿ ಇದು ಬಹಳ ಮುಖ್ಯವಾದದ್ದು. ಉಪದೇಶ ಮಾಡಿದ್ದು ತಪ್ಪಲ್ಲ, ಅವನಿಗೆ ಪೌರೋಹಿತ್ಯ ಮಾಡಿಸಿದ್ದು ತಪ್ಪಲ್ಲ, ಅವನಿಗಾಗಿರುವಂತಹ ವಿಧಾನಗಳು ಕೆಲವೇನಿವೆ ಅವುಗಳನ್ನು ಮೀರಿದ್ದರಿಂದ ಆ ಪುರೋಹಿತನಾದವನಿಗೆ ಇಂಥ ದೋಷ ಬಂದಿತ್ತು ಅಂತ ನನ್ನ ಆಲೋಚನೆ. ಅದನ್ನ ಇಲ್ಲಿ ಹೇಳಿದ್ದೇನೆ. ಇದರ ಶ್ರವಣ ನೀವು ಮಾಡಿ ಇದರ ಕುರಿತಾದಂತಹ ನಿಮ್ಮ ವಿಮರ್ಶೆಯನ್ನ ನನಗೆ ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.